ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಈಕ್ವಿಟೀಸ್ ಅಂಡ್ ಲಿಯಬಿಲಿಟಿ ಸೆಕ್ಷನ್ ಬಗ್ಗೆ ನೋಡ್ತಿದ್ವಿ. ಅದರಲ್ಲಿ ಈಕ್ವಿಟಿ ಪಾರ್ಟ್ ಅನ್ನು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ನಾವೇನ್ ಮಾಡೋಣ, ಈ ಈಕ್ವಿಟಿ ಪಾರ್ಟ್ ಅನ್ನ ಆಕ್ಚುಯಲ್ ಬ್ಯಾಲೆನ್ಸ್ ಶೀಟ್ ನಲ್ಲಿ, ಯಾವ್ದಾದ್ರು ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೋಡ್ಬಿಟ್ಟು ತಿಳ್ಕೊಳ್ಳೋಣ. ನ್ಯೂಲ್ಯಾಂಡ್ ಲ್ಯಾಬೋರೇಟರೀಸ್ ಫುಲ್ ಸ್ಕ್ರೋಲ್ ಡೌನ್ ಮಾಡಿದರೆ ಆ್ಯನ್ಯುವಲ್ ರಿಪೋರ್ಟ್ ಬರುತ್ತೆ. ಆ್ಯನ್ಯುವಲ್ ರಿಪೋರ್ಟ್ ಫೈನಾನ್ಷಿಯಲ್ 2021 ಕ್ಲಿಕ್ ಮಾಡಿದರೆ ನಮಗೆ ಆ್ಯನ್ಯುವಲ್ ರಿಪೋರ್ಟ್ ಓಪನ್ ಆಗುತ್ತೆ. ಈ ಆ್ಯನ್ಯುವಲ್ ರಿಪೋರ್ಟ್ನಲ್ಲಿ ನಾವೀಗ ಏನು ಮಾಡಬೇಕು, ಬ್ಯಾಲೆನ್ಸ್ ಶೀಟನ್ನು ಹುಡುಕಬೇಕು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಇಲ್ಲಿದೆ ನೋಡಿ. ಸೊ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಲ್ಲಿ ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಇಲ್ಲಿ ಸ್ಟ್ಯಾಂಡ್ ಅಲೋನ್, ಕನ್ಸಾಲಿಡೇಟೆಡ್ ಅಂತ ಎರಡಿದೆ. ನಾವು ಯಾವಾಗಲೂ ಕನ್ಸಾಲಿಡೇಟೆಡ್ ನೋಡಬೇಕು. ನಮಗೆ ಬ್ಯಾಲೆನ್ಸ್ ಶೀಟ್ ಸಿಕ್ತು. ಇಲ್ಲಿ ಬರ್ತಾರೆ ನೋಡಿ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆಸ್ ಅಟ್ ಮಾರ್ಚ್ 31st, 2021. ಮಾರ್ಚ್ 31st, 2021ನಲ್ಲಿ ನಮ್ಮದು ಅಸೆಟ್ಸ್ ಆ್ಯಂಡ್ ಲಿಯಬಿಲಿಟೀಸ್ ಏನೇನಿದೆ ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸಿರ್ತೀವಿ ಅಂತ ಇದರ ಅರ್ಥ. ಸೊ ಇಲ್ಲಿ 4 ಕಾಲಮ್ ಇದೆ. ಫಸ್ಟ್ ಕಾಲಮ್ನಲ್ಲಿ ಅಸೆಟ್ಸ್, ಲಿಯಬಿಲಿಟೀಸ್ ಇದೆಲ್ಲ ಇರುತ್ತೆ. ಸೆಕೆಂಡ್ ಕಾಲಮ್ನಲ್ಲಿ ನೋಟ್ಸ್ ಅಂತ ಬರ್ತಿದ್ದಾರೆ. ಥರ್ಡ್ ಕಾಲಮ್ನಲ್ಲಿ 31st March 2021. ಫೋರ್ತ್ ಕಾಲಮ್ನಲ್ಲಿ ಆಸೆಟ್ 31st March 2020. ಸೊ ಬ್ಯಾಲೆನ್ಸ್ ಶೀಟು ಹೋದ ವರ್ಷ ಎಷ್ಟಿತ್ತು, ಸೊ ಈ ವರ್ಷದಲ್ಲಿ ಏನೇನು ಚೇಂಜ್ ಆಗಿದೆ, ಅದರ ಜೊತೆಗೆ ನೋಟ್ಸ್ ಅಂದ್ರೆ ಏನು. ಈಗ ಫಾರ್ ಎಕ್ಸಾಂಪಲ್ ಅಸೆಟ್ಸ್, ನಿನ್ನ ಅಸೆಟ್ಸ್ 40,000 ಕೋಟಿ ಇದೆ. ಆ 40,000 ಕೋಟಿ ಯಾವ್ದು ಅನ್ನೋದು ಈ ನೋಟ್ನಲ್ಲಿ ಸಿಗುತ್ತೆ. ಆ ನೋಟ್ನ ನಾವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಳಗಡೆ ಬರ್ತಿದ್ದಾರೆ ನೋಟ್ 1, ನೋಟ್ 2, ನೋಟ್ 3, ನೋಟ್ 4 ಅಂತ. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ನೋಟ್ ನಂಬರ್ನ ಚೆಕ್ ಮಾಡಿದ್ರೆ ನಮಗೆ ನಾನ್ ಕರೆಂಟ್ ಅಸೆಟ್ಸ್ನ ಡೀಟೇಲ್ಸ್ ಸಿಗುತ್ತೆ. ಈಗ ನಾವು ಅಸೆಟ್ಸ್ ನೋಡ್ತಿಲ್ಲ, ಈಕ್ವಿಟೀಸ್ ಬಗ್ಗೆ ನೋಡ್ತಿದ್ವಿ. ಸೊ ಈಕ್ವಿಟೀಸ್ ಎಲ್ಲಿ ಬರುತ್ತೆ, ಇಲ್ಲಿದೆ ನೋಡಿ, ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್. ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ನಲ್ಲಿ ಈಕ್ವಿಟಿ ಅಂಡರ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಪ್ಲಸ್ ಅದರ್ ಈಕ್ವಿಟಿ ಅಂತಿದೆ. ನಾವೇನು ನೋಡಿದ್ವಿ ಅಲ್ಲಿ, ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ ಅಂತ ನೋಡಿದ್ವಿ. ಈಗ ರಿಸರ್ವ್ನ ಅದರ್ ಈಕ್ವಿಟಿಯಲ್ಲಿ ಸೇರಿಸ್ಬಿಟ್ಟಿರ್ತಾರೆ. ಮೊದಲು ರಿಸರ್ವ್ಸ್ ಅಂತಿದ್ರು, ಈಗ ಅದರ್ ಈಕ್ವಿಟಿ ಅಂತ ಅಂತಾರೆ. ಸೊ ನಾವೇನು ಮಾಡಬೇಕು, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡಬೇಕು. 1290.05. ಸೊ ಇದು ಇನ್ ಲ್ಯಾಕ್ಸ್ ಇದೆ. ನಾವಿದನ್ನು ಕ್ರೋರ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, 2 ನಂಬರ್ ಆದಮೇಲೆ ಒಂದು ಪಾಯಿಂಟ್ ಇಡಬೇಕು. ಸೊ 12.90 crores ಆಗುತ್ತೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 12.90 crore ಇದೆ. ಅದರ್ ಈಕ್ವಿಟಿ ಅಂದರೆ ರಿಸರ್ವ್ಸ್ ಎಷ್ಟಿದೆ, 773 crores ಇದೆ. ಸೊ ಈ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಡೀಟೇಲ್ಸ್ ಏನು, ಎಷ್ಟು ಶೇರ್ಗಳಿದ್ದಾವೆ, ಏನು ಕತೆ, ಅದನ್ನೆಲ್ಲ ಚೆಕ್ ಮಾಡಬೇಕು ಅಂದರೆ ನಾವು ನೋಟ್ ನಂಬರ್ 12ಗೆ ಹೋಗಬೇಕು. 12ನೇ ನೋಟು, ನೋಟ್ ನಂಬರ್ 12ನ ನಾವೀಗ ಹುಡ್ಕೋಣ. ಸ್ಕ್ರೋಲ್ ಡೌನ್. ನೋಟ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ನೋಟ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಟ್ ನಂಬರ್ 1. ಈಗ ನಾವೇನು ಮಾಡಬೇಕು, 12ನೇ ನೋಟ್ಗೆ ಹೋಗಬೇಕು. ಸೆಕೆಂಡ್ ಆಯಿತಾ, ಇಲ್ಲಿ ಥರ್ಡ್ ನೋಟ್ ಬಂತು. ಇನ್ನೂ 8 ನೋಟ್ಗಳು ಮುಂದೆ ಹೋಗಬೇಕು. 5th ನೋಟ್, 7th ನೋಟ್, 8th ನೋಟ್, 9th, 10th, 11th, 12th ನೋಟಲ್ಲಿ ಈಕ್ವಿಟೀಸ್ ಅಂಡ್ ಶೇರ್ ಕ್ಯಾಪಿಟಲ್ ಇದೆ. ಸೊ ಇಲ್ಲಿ ಸಹ 2 ಕಾಲಮ್ ಇದೆ. ಒಂದು ಆಸ್ ಆನ್ 31st March, ಒಂದು ಆಸ್ ಆನ್ 31st March 2020. ನಂಬರ್, ಅಮೌಂಟ್, ಆಥರೈಸ್ಡ್ ಶೇರ್ ಕ್ಯಾಪಿಟಲ್, ಕಂಪನಿ ಹತ್ರ ಇರೋ ಟೋಟಲ್ ಶೇರ್ಗಳೆಷ್ಟು, ಇನ್ ಲ್ಯಾಕ್ಸ್ ಇದೆ. ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ. 4,40,00,000 ಶೇರ್ಗಳನ್ನ ಕಂಪ್ನಿ ಮಾರ್ಬೋದು. ಅದರಲ್ಲಿ ಅವರು IPOಗೆ ಬಿಟ್ಟ ಶೇರುಗಳೆಷ್ಟು, 1,23,23,434 ಶೇರುಗಳು. ಟೋಟಲ್ ಅಮೌಂಟ್ ಎಷ್ಟು, ಪ್ರತಿ ಶೇರಿಗೆ 10 ರೂಪಾಯಿ ಆದ್ರೆ ಟೋಟಲ್ ಅಮೌಂಟ್ ಎಷ್ಟು, 13 ಕೋಟಿ ಆಯ್ತಲ್ಲ. 1,30,30 × 10, 13 ಕೋಟಿ. ಸಬ್ಸ್ಕ್ರೈಬ್ ಆಗಿದ್ದಷ್ಟು 1,29,00,000. ಟೋಟಲ್ ಅಮೌಂಟ್ ಕಲೆಕ್ಟ್ ಆಗಿದ್ದಷ್ಟು 12 ಕೋಟಿ. ಸೊ ದಟ್ಸ್ ವಾಟ್ ದೇ ಆರ್ ಸೇಯಿಂಗ್. 12 ಕೋಟಿ ನಮ್ಮ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಅಂತ. ನಾವೀಗ ಸ್ಕ್ರೀನರ್ನಲ್ಲಿ ಹೋಗಿ ನೋಡಿದ್ರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ನಮಗೆ 13 ಕೋಟಿ ಬರ್ತಿದ್ದಾರೆ. 12.90 crores ಅಂದರೆ ಆಲ್ಮೋಸ್ಟ್ 13 crores ಅಲ್ವಾ, ಅದಕ್ಕೋಸ್ಕರ ಅವರು 13 crores ಅಂತ ಬರ್ತಿದ್ದಾರೆ. ಈಗ ಈ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ರಿಸರ್ವ್ಸ್ ಅಥವಾ ಈಗ ಹೊಸದಾಗಿ ಏನಂತ ಕರೀತಾರೆ, ಅದರ್ ಈಕ್ವಿಟಿ ಅಂತ. ಅದರ್ ಈಕ್ವಿಟಿಯ ಬಗ್ಗೆ ನೋಡೋಣ. ಅದರ್ ಈಕ್ವಿಟಿಯಲ್ಲಿದೆ 13th ನೋಟ್ನಲ್ಲಿದೆ. ಅದರ್ ಈಕ್ವಿಟಿಯಲ್ಲಿ ಏನೇನಿದೆ, ಕ್ಯಾಪಿಟಲ್ ರಿಸರ್ವ್. ಈ ಕ್ಯಾಪಿಟಲ್ ರಿಸರ್ವ್ನ ಏನಕ್ಕೆ ಮಾಡಿರ್ತಾರೆ, ಲಾಂಗ್ ಟರ್ಮ್ನಲ್ಲಿ ಯಾವುದಾದ್ರು ಪ್ರಾಜೆಕ್ಟ್ ಮಾಡಬೇಕು, ಯಾವುದಾದ್ರು ಬಿಲ್ಡಿಂಗ್ ಕಟ್ಟಬೇಕು, ಈ ಥರ ಅದಕ್ಕೆ ರಿಸರ್ವ್ ಅಂತ ಮಾಡಿರ್ತಾರೆ. ಅವರು 3 ಲಕ್ಷ, ದಿಸ್ ಇಸ್ ಕ್ಲೋಸ್ ಟು ನಥಿಂಗ್. ನೆಕ್ಸ್ಟ್ ಸೆಕ್ಯೂರಿಟಿ ಪ್ರೀಮಿಯಂ. ನಾವು ಅವಾಗಲೇ ಮಾತಾಡ್ತಿದ್ವಲ್ಲ, IPOನಲ್ಲಿ ಫೇಸ್ ವ್ಯಾಲ್ಯೂ ಬಿಟ್ಟು ಮಿಕ್ಕಿದ್ದೆಲ್ಲ ಸೆಕ್ಯೂರಿಟಿ ಪ್ರೀಮಿಯಂ. ಆ ಸೆಕ್ಯೂರಿಟಿ ಪ್ರೀಮಿಯಂ 497 ಕಲೆಕ್ಟ್ ಆಗಿದೆ, ಅದನ್ನು ತಂದು ರಿಸರ್ವ್ಗೆ ಹಾಕಿದ್ದಾರೆ. ನೆಕ್ಸ್ಟ್ ಜನರಲ್ ರಿಸರ್ವ್. ಈ ಜನರಲ್ ರಿಸರ್ವ್ 27 ಕೋಟಿ ಇದೆ. ಈ ಜನರಲ್ ರಿಸರ್ವ್ನ ಯಾಕೆ ಮಾಡ್ತಾರೆ ಅಂದರೆ, ಏನಾದರೂ ಎಡ್ವರ್ಟ್ ಆಗಿಬಿಟ್ರೆ ಕಂಪ್ನಿಲಿ, ಈಗ ಸಡನ್ ಆಗಿ ಯಾವುದಾದ್ರೂ ಒಂದು ಬೆಂಕಿ ಬಿದ್ದುಬಿಡ್ತು ಯಾವುದಾದ್ರು ಪ್ಲಾಂಟ್ಗೆ, ಅದಕ್ಕೆ ರಿಸರ್ವ್ ಇಟ್ಟಿರಬೇಕಲ್ವ ಕ್ಯಾಪಿಟಲ್, ಅದನ್ನು ರಿಪೇರಿ ಮಾಡೋಕ್ಕೆ ಎಲ್ಲದಕ್ಕೂ. ಸೊ ಈ ಥರ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಒಂಥರ ಸೇವಿಂಗ್ಸ್ ಥರ ಜನರಲ್ ರಿಸರ್ವ್ ದುಡ್ಡು. ನೆಕ್ಸ್ಟು ರಿವ್ಯಾಲ್ಯೂಯೇಷನ್ ರಿಸರ್ವ್ ಅಂದರೆ ಈಗ ಯಾವುದಾದ್ರೂ ಒಂದು ಇಕ್ವಿಪ್ಮೆಂಟ್ ಅಥವಾ ಯಾವುದಾದ್ರೂ ಒಂದು ಲ್ಯಾಂಡ್ ತೊಗೊಂಡಿರ್ತಾರೆ. ಲ್ಯಾಂಡ್ದು ವ್ಯಾಲ್ಯೂಯೇಷನ್ನು 5 ವರ್ಷದ ಮುಂಚೆ 10 ಲಕ್ಷ ಇರುತ್ತೆ, ಇವಾಗ ಅದು 50 ಲಕ್ಷ ಆಗಿಬಿಟ್ಟಿರುತ್ತೆ. ಅದನ್ನು ಎಕ್ಸ್ಟ್ರಾ ಬಂದಿದ್ದು ರಿವ್ಯಾಲ್ಯೂಯೇಷನ್ ರಿಸರ್ವ್ಗೆ ಹಾಕಿರ್ತಾರೆ. ರೀಟೈನ್ಡ್ ಅರ್ನಿಂಗ್ಸ್, ನಿಮ್ಮ ಅರ್ನಿಂಗ್ಸ್ನಲ್ಲಿ ಪ್ರಾಫಿಟ್ ಬರುತ್ತಲ್ಲ ಪ್ರತಿ ವರ್ಷ ಕಂಪನಿಗೆ,
ಆ ಕಂಪನಿಯ ದುಡ್ಡನ್ನು ತೆಗೆದು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೋಸ್ಕರ ರಿಟೈನ್ ಮಾಡ್ಕೊಂಡಿರ್ತಾರೆ ಕಂಪನಿಯವರು. ಆ ಥರದ್ದು ದುಡ್ಡು ಎಷ್ಟಿದೆ? 248 ಕೋಟಿ ಇದೆ. ಸೊ ಇದೆಲ್ಲನೂ ಅದರ್ ಈಕ್ವಿಟಿ ಅಂಡರ್ ಬರುತ್ತೆ. ಅದರ್ ಈಕ್ವಿಟಿ ಆಲ್ಸೋ ನೋನ್ ಆಸ್ ರಿಸರ್ವ್ಸ್. ಸೊ ಟೋಟಲ್ ಎಷ್ಟಿದೆ? 774 ಕೋಟಿ ಇದೆ. ನಾವು ಸ್ಕ್ರೀನರಲ್ಲಿ ನೋಡಿದ್ರೆ 774 ಕೋಟಿ ಇದೆ. ಗೊತ್ತಾಯ್ತಲ್ಲ, ಸ್ಕ್ರೀನರ್ನಲ್ಲಿ ಹೇಗೆ ಚೆಕ್ ಮಾಡೋದು, ಬ್ಯಾಲೆನ್ಸ್ ಶೀಟ್ನಲ್ಲಿ ಹೇಗೆ ಚೆಕ್ ಮಾಡೋದು ಈಕ್ವಿಟೀಸ್ ಅಂಡ್ ರಿಸರ್ವ್ಸ್ನ ಅಂತ ಗೊತ್ತಾಯ್ತು ನಮಗೆ. ಈಗ ಲಿಯಬಿಲಿಟೀಸ್ ಕಡೆ ನೋಡೋಣ. ಲಿಯಬಿಲಿಟೀಸ್ನಲ್ಲಿ 2 ರೀತಿಯ ಲಿಯಬಿಲಿಟೀಸ್ಗಳಿದ್ದಾವೆ. ಒಂದು ನಾನ್ ಕರೆಂಟ್ ಲಿಯಬಿಲಿಟೀಸ್, ಮತ್ತೊಂದು ಕರೆಂಟ್ ಲಿಯಬಿಲಿಟೀಸ್. ಫಸ್ಟ್ ಆಫ್ ಆಲ್ ಲಿಯಬಿಲಿಟೀಸ್ ಅಂದ್ರೇನು? ಸಾಲ ಅಂತ. ನಾನ್ ಕರೆಂಟ್ ಲಿಯಬಿಲಿಟೀಸ್ ಅಂದ್ರೆ ಕರೆಂಟ್ಲಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕೊಡಬೇಕಾಗಿರುವ ಸಾಲ ಇದಲ್ಲ. 365 ದಿನಗಳ ನಂತರ ಯಾವ್ದಾದ್ರು ಸಾಲಗಳನ್ನ ನೀನು ಕೊಡಬೇಕು ಅಂತಂದ್ರೆ ಅದನ್ನ ನಾನ್ ಕರೆಂಟ್ ಲಿಯಬಿಲಿಟೀಸ್ ಅಂಡರ್ ನೀನು ಸೇರಿಸ್ಬೇಕು. 365 ದಿನದ ಒಳಗಡೆ ನೀನು ಸಾಲವನ್ನು ಕೊಡಬೇಕು ಅಂದರೆ ಅದನ್ನು ಕರೆಂಟ್ ಲಿಯಬಿಲಿಟೀಸ್ ಒಳಗಡೆ ಸೇರಿಸ್ಬೇಕು. ಸೊ ಕರೆಂಟ್ಗೂ ನಾನ್ ಕರೆಂಟ್ಗೂ ವ್ಯತ್ಯಾಸ ಗೊತ್ತಾಯ್ತಲ್ಲ. ಈಗ ನಾನ್ ಕರೆಂಟ್ ಲಿಯಬಿಲಿಟೀಸ್ನಲ್ಲಿ ಏನೇನ ಸೇರಿಸಿದ್ದಾರೆ ಅಂತ ಒಂದ್ಸಲ ನೋಡೋಣ. ಮೊದಲನೇದಾಗಿ ಬಾರೋಯಿಂಗ್ಸ್ ಅಂದರೆ ಬ್ಯಾಂಕ್ಗಳಿಂದ ತಗೊಂಡಿರುವ ಸಾಲ. ಬ್ಯಾಂಕಿಂದ ಎಷ್ಟು ಪರ್ಸೆಂಟ್ಗೆ ನೀನು ದುಡ್ಡು ತಗೊಂಡಿದ್ಯಾ, ಯಾವ ಟರ್ಮ್ ಅಲ್ಲಿ ನೀನು ದುಡ್ಡು ತಗೊಂಡಿದ್ಯಾ, ಅಂದ್ರೆ 5 years 10 years ಅಥವಾ 2 years 3 years, ಹೀಗೆ ಯಾವ ಟರ್ಮ್ ನಲ್ಲಿ ನೀನು ಸಾಲ ತಗೊಂಡಿದ್ಯಾ ಅದನ್ನೆಲ್ಲ ಡಿಕ್ಲೇರ್ ಮಾಡ್ತಾರೆ. ಅದು ನೀವು ಬೇಕಾದ್ರೆ ಈ ಕಂಪನಿದು ಪೇಜ್ ನಂಬರ್ 14 ನಲ್ಲಿ ನೋಡಬಹುದು. ಡೀಟೇಲ್ಸ್ ಎಲ್ಲ ಅಲ್ಲಿರುತ್ತೆ. ಇಂಡಿಯನ್ ಬ್ಯಾಂಕ್ಸ್ ಗಳಲ್ಲಿ ಬಡ್ಡಿ ಸ್ವಲ್ಪ ಜಾಸ್ತಿ, 8%, 9%, 10%, 11% ಹಿಂಗಿರುತ್ತೆ ಬಡ್ಡಿ ಇಂಡಿಯನ್ ಬ್ಯಾಂಕ್ಸ್ ಗಳಲ್ಲಿ. ಬಟ್ ಅದೇ ಕೆಲವು ದೊಡ್ಡ ದೊಡ್ಡ ಕಂಪ್ನಿಗಳು, ಈಗ ರಿಲಯನ್ಸ್, ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಫಾರಿನಿಂದ ಸಾಲ ತರ್ತಾರೆ. ಸುಮ್ಮನೆ 2-2.5% ರೇಂಜಲ್ಲಿ ಅವ್ರಿಗೆ ಸಾಲ ಸಿಕ್ಬಿಡುತ್ತೆ. ಬಟ್ ಫಾರಿನಿಂದ ಸಾಲ ತಂದರೆ ಒಂದು ಪ್ರಾಬ್ಲಮ್ ಏನು ಅಂದರೆ ಫಾರಿನ್ ಎಕ್ಸ್ಚೇಂಜ್ ಜಾಸ್ತಿ ಫ್ಲಕ್ಚುಯೇಟ್ ಆಗ್ತಿರ್ತಲ್ಲ. ಈಗ ಇಂಡಿಯನ್ ರುಪೀಸು ಮತ್ತು US ಡಾಲರು ಫ್ಲಕ್ಚುಯೇಟ್ ಮೇಲೆ ಕೆಳಗೆ ಆಗ್ತಿರುತ್ತೆ. ಅದರಿಂದ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಆದ್ರೂ ಫಾರಿನ್ನಿಂದ ಸಾಲ ತಂದರೆ ಬಡ್ಡಿ ತುಂಬ ಕಡಿಮೆ. ಸೊ ಇವರು ಫಾರಿನಿಂದ ತಂದಿರೋ ಸಾಲವನ್ನು ಅಥವಾ ಇಂಡಿಯಾದಿಂದ ತಂದಿರೋ ಸಾಲವನ್ನು ಅನ್ನೋದು ನಮಗೆ ನೋಟ್ಗಳಲ್ಲಿ ಗೊತ್ತಾಗುತ್ತೆ. ಅದಾದ ನಂತರ ಲೀಸ್ ಲಿಯಬಿಲಿಟಿ, ಯಾವುದಾದ್ರೂ ಲೀಸ್ ದುಡ್ಡು ಕೊಡಬೇಕು ಅಂತಂದರೆ ಅದನ್ನು ಸಹ ಇಲ್ಲಿ ಸೇರಿಸ್ಬೋದು. ನೆಕ್ಸ್ಟ್ ಪ್ರಾವಿಷನ್ಸ್ ಅಂದರೆ ಏನು ಅಂದರೆ ಈಗ ಎಂಪ್ಲಾಯೀಸ್ಗೆ ಕೆಲವೊಂದು ಬೆನಿಫಿಟ್ಸ್ಗಳನ್ನು ಕೊಡ್ತಾರೆ ಕಂಪನಿಯವರು. ಗ್ರ್ಯಾಚುಟಿ ಕೊಡ್ತಾರೆ ಅಥವಾ ಪೇಯ್ಡ್ ಲೀವ್ಗಳನ್ನು ಕೊಡ್ತಾರೆ. ಈಗ ಆಬ್ಸೆಂಟ್ ಆಗಿದ್ರು ಕೆಲವೊಂದು ಪೇಯ್ಡ್ ಲೀವ್ಗಳು ಇಷ್ಟು ಅಂತಿರತ್ತಲ್ವಾ ಕಂಪನಿಗಳಲ್ಲಿ. ಸೊ ಅದು ಗ್ರ್ಯಾಚುಟಿ, ಈ ತರಹದ್ದೆಲ್ಲ ಲಿಯಬಿಲಿಟೀಸ್ ಇರುತ್ತಲ್ಲ, ಈ ತರಹದ್ದೆಲ್ಲ ಬಾಕಿ ಇರ್ತಾವಲ್ಲ ಕೊಡಬೇಕಾಗಿರೋದು, ಅಂಥವನ್ನು ಪ್ರಾವಿಷನ್ಸ್ ಒಳಗಡೆ ಸೇರಿಸ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಕಂಪನಿಗೆ ನೀನು 5 ವರ್ಷ ವರ್ಕ್ ಮಾಡಿದ್ರೆ 5 ವರ್ಷದ ನಂತರ ನೀನು ಲಾಸ್ಟ್ ಡೇನಲ್ಲಿ ಎಷ್ಟು ಸ್ಯಾಲ್ರಿಯನ್ನು ತೊಗೊಂಡಿದ್ಯಾ ಆ ಸ್ಯಾಲರಿನ ತೊಗೊಂಡು ಪ್ರತಿ ವರ್ಷ 15 ದಿನದ ಸ್ಯಾಲ್ರಿನ ನಿನಗೆ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಡ್ತೀವಿ. ಈ ಥರ ಎಲ್ಲ ಕೆಲವೊಂದು ಕಂಪನಿಗಳು ರೂಲ್ಸ್ ಮಾಡ್ಕೊಂಡಿರ್ತವೆ. ಸೊ ಅದನ್ನು ಪ್ರಾವಿಷನ್ಸ್ ಒಳಗಡೆ ಸೇರಿಸ್ಬೇಕು. ಅದಾದ ನಂತರ ಡಿಫರ್ಡ್ ಟ್ಯಾಕ್ಸ್ ಲಿಯಬಿಲಿಟೀಸ್. ಓಕೆ, ಡಿಫರ್ಡ್ ಟ್ಯಾಕ್ಸ್ ಲಿಯಬಿಲಿಟೀಸ್ ಅಂತಿದೆಯಲ್ಲ, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ನೋಡಿ, 2 ಥರ ಆಕ್ಟ್ ಇದೆ. ಒಂದು ಕಂಪನೀಸ್ ಆಕ್ಟ್ ಅಂತ, ಮತ್ತೊಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ. ಬೇಸಿಕಲಿ ಇವೆರಡರಲ್ಲಿ ನಾವು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಡಿಫ್ರೆನ್ಸ್ ಬರುತ್ತೆ. ಸೊ ಇವೆರಡರ ಡಿಫ್ರೆನ್ಸ್ ಬರುತ್ತಲ್ಲ, ಟ್ಯಾಕ್ಸನ್ನು ನೀವು ಕಟ್ಟಲೇಬೇಕಾಗುತ್ತೆ. ಅದನ್ನು ನೀವು ಈಗಲೇ ತಕ್ಷಣ ಕಟ್ಬೋದು ಅಥವಾ ಮುಂದೆ ಯಾವತ್ತಾದರೂ ಕಟ್ಬೋದು. ಇದರ ಕ್ಯಾಲ್ಕುಲೇಷನ್, ಇದರ ಲಾ, ಇದೆಲ್ಲ ನಿಮಗೆ ಬೇಕಾಗೇ ಇಲ್ಲ. ಬಿಕಾಸ್ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ನಂಬರನ್ನು ಕೊಟ್ಬಿಟ್ಟಿರ್ತಾರೆ. ಸೊ ಇದನ್ನು ನೀವೇನು ಅರ್ಥ ಮಾಡ್ಕೊಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಜಸ್ಟ್ ನೀವು ತಿಳ್ಕೊಬೇಕಾಗಿರೋದೇನು ಅಂದರೆ ಡಿಫರ್ಡ್ ಟ್ಯಾಕ್ಸ್ ಲಿಯಬಿಲಿಟಿ ಅಂದ್ರೇನು, ಟ್ಯಾಕ್ಸ್ ಕೊಡ್ಬೇಕು ಕಂಪ್ನಿ ಗೌರ್ಮೆಂಟಿಗೆ, ಅಷ್ಟು ತಿಳ್ಕೊಳ್ಳಿ. ಇದೆಲ್ಲ ಕತೆ ಕಾದಂಬರಿ ಬೇಕಾಗಿಲ್ಲ. ಓಕೆ, ನಾವೇನು ಮಾಡಿದ್ವಿ, ನಾನ್ ಕರೆಂಟ್ ಲಿಯಬಿಲಿಟೀಸ್ಗಳನ್ನು ಮುಗಿಸಿದ್ವಿ. ಇದಾದ ನಂತರ ಕರೆಂಟ್ ಲಿಯಬಿಲಿಟೀಸ್ ಬರ್ತೀವಿ. ಕರೆಂಟ್ ಲಿಯಬಿಲಿಟೀಸ್ ಅಲ್ಲೂ ಅದೇ ಬಾರೋಯಿಂಗ್ಸ್, ನೀನು ಸಾಲ ತೊಗೊಂಡಿರೋದೆಷ್ಟು ಅಂದರೆ ಶಾರ್ಟ್ ಟರ್ಮ್ ಸಾಲ 1 ವರ್ಷಕ್ಕಿಂತ ಕಡಿಮೆ ಇರುತ್ತೆ ಡ್ಯೂರೇಷನ್. 3 ತಿಂಗಳು ಸಾಲ, 6 ತಿಂಗಳು ಸಾಲ, 8 ತಿಂಗಳು ಸಾಲ. ಇದರ ಡೀಟೇಲ್ಸ್ನೆಲ್ಲ ನಾವು ನೋಟ್ಸ್ಗಳಲ್ಲಿ ಹೋಗಿ ನೋಡಬಹುದು. ಇದನ್ನು ಯಾಕೆ ಗಮನಿಸಬೇಕು ಅಂದರೆ ಕೆಲವು ತರಲೆ ಕಂಪ್ನಿಗಳು ಏನು ಮಾಡ್ತಾವೆ ಗೊತ್ತಾ, ರಿಲೇಟೆಡ್ ಪಾರ್ಟಿಯಿಂದ ಸಾಲ ತೊಗೊಂಡ್ಬಿಡ್ತವೆ. ರಿಲೇಟೆಡ್ ಪಾರ್ಟಿ ಅಂದ್ರೇನು, ಈಗ ಯಾರೋ ಓನರ್ ಇರ್ತಾನೆ, ಕಂಪನಿಯ ಓನರ್ ಇರ್ತಾನೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾನೆ, CEO ಇರ್ತಾನೆ, ಅವನು ಬೇರೆ ಇನ್ನೊಂದು ಯಾವುದೋ ಕಂಪನಿ ಇರುತ್ತೆ, ಅಥವಾ ಇದೇ ಕಂಪನಿಯ ಸಬ್ಸಿಡಿಯರಿ ಬೇರೆ ಯಾವುದಾದ್ರೂ ಒಂದು ಕಂಪನಿ ಇರುತ್ತೆ. ಅವ್ರ ಹತ್ರ ಸಾಲ ತೊಗೊಂಡ್ಬಿಡೋದು. ಅವ್ರ ಸಾಲಕ್ಕೆ ಬಡ್ಡಿ ಜಾಸ್ತಿ ಕೊಡೋದು, 10% ಬಡ್ಡಿ ಕೊಡೋದು. ಬ್ಯಾಂಕ್ನಿಂದ ತೊಗೊಂಡ್ರೆ ನಿನಗೆ 8% 7% ಸಿಗುತ್ತೆ. ರಿಲೇಟೆಡ್ ಪಾರ್ಟಿ ಹತ್ರ 10% ತೊಗೊಂಡ್ಬಿಡೋದು. ನೀನು ಇನ್ನೂ 1% 2% ಜಾಸ್ತಿ ಕೊಟ್ಬಿಟ್ಟು ರಿಲೇಟೆಡ್ ಪಾರ್ಟಿಯಿಂದ ಸಾಲ ತೊಗೊಳ್ಳೋದು. ಈ ಥರ ತರಲೆ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರೆ ಕೆಲವು ತರಲೆ ಕಂಪ್ನಿಗಳು. ಅದಕ್ಕೋಸ್ಕರನೇ ಒಂದ್ಸಲ ಕಣ್ಣು ಹಾಯಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ. ಲೀಸ್, ನೀನು ಯಾರಿಗಾದ್ರೂ ಲೀಸ್ದು ಕೊಡಬೇಕಾ ದುಡ್ಡನ್ನ. 3ನೇದು ಟ್ರೇಡ್ ಪೇಯಬಲ್ಸ್. ಇದೊಂದು ಹೊಸದು. ಟ್ರೇಡ್ ಪೇಯಬಲ್ಸ್ ಅಂದ್ರೆ ಏನು ಅಂದರೆ, ನೀನು ಯಾವುದಾದ್ರೂ ಒಂದು ಸಣ್ಣ ಕಂಪನಿಯಿಂದ ಗೂಡ್ಸ್ಗಳನ್ನು ತಂದಿರ್ತೀಯ, ಅವ್ರಿಗೆ ಇನ್ನೂ ದುಡ್ಡು ಕೊಟ್ಟಿರಲ್ಲ.
ಫಾರ್ ಎಕ್ಸಾಂಪಲ್, ನೀನು ಯಾವುದೋ ಒಂದು ಸಣ್ಣ ಕಂಪನಿ ಹತ್ರ ಹೋಗ್ಬಿಟ್ಟು 10 ಕಂಪ್ಯೂಟರ್ ತಂದಿರ್ತೀಯ, 10 ಕಂಪ್ಯೂಟರ್ಗೆ ದುಡ್ಡನ್ನು ಅವ್ರಿಗೆ ಇನ್ನೂ ಕೊಟ್ಟಿರಲ್ಲ, ಕೊಡ್ತೀನಪ್ಪ ಒಂದು 3 ತಿಂಗಳು ಬಿಟ್ಟು ಅಂತ ಹೇಳಿರ್ತೀಯ. ಸೊ ದಟ್ ಕಮ್ಸ್ ಅಂಡರ್ ಟ್ರೇಡ್ ಪೇಯಬಲ್ಸ್. ಸೊ ಟ್ರೇಡ್ ಪೇಯಬಲ್ಸ್ ಅಲ್ಲಿ 2 ರೀತಿಯ ಟ್ರೇಡ್ ಪೇಯಬಲ್ಸ್ಗಳಿರ್ತವೆ. ಒಂದು ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಕೊಡಬೇಕಾಗಿರೋ ದುಡ್ಡು, ಇನ್ನೊಂದು ಅದರ್ ದ್ಯಾನ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಕೊಡಬೇಕಾಗಿರೋ ದುಡ್ಡು. ಎಲ್ಲದರ ಡೀಟೇಲ್ಸ್ನ ನೀವು ಬೇಕಾದರೆ ಈ ನೋಟ್ಗಳಲ್ಲಿ ಹೋಗಿ ನೋಡಬಹುದು. ಈ ಟ್ರೇಡ್ ಪೇಯಬಲ್ಸ್ ಇದೆಯಲ್ಲ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಕಂಪನಿ ಎಷ್ಟು ದಿನದಲ್ಲಿ ದುಡ್ಡನ್ನು ಕೊಡ್ತಿದೆ, ಅವನ ಹತ್ರ ಸಾಲದಿಂದ ಐಟಮ್ಸ್ನ ತಂದುಬಿಟ್ಟು ಎಷ್ಟು ದಿನಕ್ಕೆ ಅವನಿಗೆ ರೀಪೇ ಮಾಡ್ತಿದೆ. ಈಗ ನಮ್ಮ ಎಕ್ಸಾಂಪಲ್ನಲ್ಲಿ ನೀನು ಕಂಪ್ಯೂಟರ್ನ ತಂದಿದ್ಯಾ ಯಾರ ಹತ್ರನೋ, ಈಗ ಅವನಿಗೆ ಕೊಡಬೇಕಾಗಿರುವ ದುಡ್ಡನ್ನು ಎಷ್ಟು ದಿನದಲ್ಲಿ ಕೊಡ್ತಿದ್ಯಾ, ಆ ದಿನಗಳಿದೆಯಲ್ಲ ಅದನ್ನು ಟ್ರೇಡ್ ಪೇಯಬಲ್ ಡೇಸ್ ಅಂತೀವಿ. ಅದು ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ನಾವು ಆಮೇಲೆ ತಿಳ್ಕೊಳ್ಳೋಣ. ಬಿಕಾಸ್ ಅದು ನಿಮಗೆ ತೋರಿಸುತ್ತೆ ನಿನಗೆ ಎಷ್ಟು ದಿನದಲ್ಲಿ ದುಡ್ಡು ಬರ್ತಿದೆ, ನೀನು ಅವನಿಗೆ ಎಷ್ಟು ದಿನದಲ್ಲಿ ದುಡ್ಡನ್ನು ಕ್ಲಿಯರ್ ಮಾಡ್ತೀನಿ. ಬಿಕಾಸ್ ಅದು ನಮ್ಗೆ ಒಂದು ಐಡಿಯಾ ಕೊಡುತ್ತೆ, ನಿನ್ನ ಕಸ್ಟಮರ್ ನಿನಗೆ ಎಷ್ಟು ದಿನದಲ್ಲಿ ದುಡ್ಡು ಕೊಡ್ತಿದ್ದಾರೆ. ಸೊ ಆ ದುಡ್ಡನ್ನು ತಗೊಂಡು ನೀನು ನಿನಗೆ ಸಾಲವನ್ನು ಕೊಟ್ಟಿರುವ ಕಂಪನಿಗೆ ಎಷ್ಟು ದಿನದಲ್ಲಿ ದುಡ್ಡು ವಾಪಸ್ ಕೊಡ್ತಿದ್ಯಾ. ಇದು ನಾವು ಎಕ್ಸಾಂಪಲ್ ನೋಡಿದಾಗ ಅರ್ಥ ಆಗುತ್ತೆ, ಈಗ ತಲೆ ಕೆಡಿಸ್ಕೊಳ್ಬೇಡಿ. ಬಟ್ ದಿಸ್ ಇಸ್ ಅ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಆಮೇಲೆ ಅದು ಫೈನಾನ್ಷಿಯಲ್ ಎಬಿಲಿಟೀಸ್ ಬೇರೆ ಏನಾದರೂ ಇದ್ದರೆ ಅದನ್ನು ಸೇರಿಸ್ತಾರೆ. ಜೊತೆಗೆ ಪ್ರಾವಿಷನ್ಸ್, ಪೇಯ್ಡ್ ಲೀವ್ಸ್ಗಳು ಅದೆಲ್ಲ ಬರ್ತಾವಲ್ಲ, ಅದನ್ನು ಪ್ರಾವಿಷನ್ಸ್ ಅಂಡರ್ ಸೇರಿಸ್ತಾರೆ. ಈ ಅದರ್ ಫೈನಾನ್ಷಿಯಲ್ ಲಿಯಬಿಲಿಟೀಸಲ್ಲಿ ಅನ್ಕ್ಲೈಮ್ ಡಿವಿಡೆಂಡ್ಗಳು, ಅನ್ಕ್ಲೈಮ್ ಡೆಪಾಸಿಟ್ಗಳು ಈ ಥರದ್ದೆಲ್ಲ ಸೇರ್ಕೊಳ್ಳುತ್ತೆ. ಅದನ್ನೆಲ್ಲ ಡೀಟೇಲ್ಸ್ ಅವರು ಕರೆಸ್ಪಾಂಡಿಂಗ್ ನೋಟ್ಗಳಲ್ಲಿ ಬರೆದಿರ್ತಾರೆ. ಈ ಅದರ್ ಕರೆಂಟ್ ಲಿಯಬಿಲಿಟೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ನಮಗೆ ಅಡ್ವಾನ್ಸ್ಗಳು ಕೊಡ್ತಾರಲ್ಲ ನಮ್ಮ ಕಸ್ಟಮರ್ಸ್ಗಳು, ನಮ್ಮ ಕಂಪನಿಯ ಪ್ರಾಡಕ್ಟ್ಸ್ ಬೇಕು ಅಂತ ಮೊದಲೇ ಅಡ್ವಾನ್ಸ್ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ನಾವು ಅದರ್ ಕರೆಂಟ್ ಲಿಯಬಿಲಿಟೀಸ್ನಲ್ಲಿ ಸೇರಿಸಿರ್ತೀವಿ. ಯಾವುದಾದ್ರೂ ಕಂಪನಿ ಹೆಚ್ಚು ಅಡ್ವಾನ್ಸನ್ನು ತಗೊಳ್ತಾ ಇದ್ರೆ ಅಥವಾ ಹೆಚ್ಚು ಅಡ್ವಾನ್ಸನ್ನು ಕಸ್ಟಮರ್ಸ್ಗಳು ಕೊಡ್ತಾ ಇದ್ರೆ, ಅದರ ಅರ್ಥ ಏನು, ಕಂಪನಿಯ ಕ್ರೆಡಿಬಿಲಿಟಿ ಚೆನ್ನಾಗಿದೆ, ಸೊ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಸಹ ಇದೆ, ಆದ್ದರಿಂದ ಮೊದಲೇ ಅಡ್ವಾನ್ಸ್ ಕೊಡ್ತಿದ್ದಾರೆ, ಅಡ್ವಾನ್ಸ್ ದುಡ್ಡನ್ನು ಕೊಡ್ತಿದ್ದಾರೆ ಅಂತ. ಈ ಥರದ ಕಂಪನಿಗಳನ್ನು ನಾವು ಡೀಪಾಗಿ ಸ್ಟಡಿ ಮಾಡಬಹುದು. ದೀಸ್ ಆರ್ ದ ಕ್ಲೂಸ್ ದಟ್ ವಿ ಗೆಟ್ ಫ್ರಮ್ ಬ್ಯಾಲೆನ್ಸ್ ಶೀಟ್. ನಿಮಗೆ ಈಗ ಅನ್ನಿಸ್ಬೋದು ಇಷ್ಟೊಂದು ಪಾಯಿಂಟ್ಗಳನ್ನು ನಾವು ಎಲ್ಲ ಮಾಡೋಕ್ಕಾಗತ್ತೆ ಅಂತ. ಬಟ್ ಲೀಸನ್ 2000 ಕಂಪನಿಗಳಲ್ಲಿ ಯಾರೂ ನೋಡ್ಲಿಕ್ಕಾಗಲ್ಲ. ದೇರ್ ಆರ್ ಹಾರ್ಡ್ಲಿ 80 to 100 ಕಂಪನೀಸ್. ತುಂಬ ಚೆನ್ನಾಗಿರೋ ಕಂಪ್ನಿಗಳು ಒಂದು 80ರಿಂದ 100 ಕಂಪನಿಗಳಿರ್ಬೋದು. ಆರಾಮಾಗಿ ನೀವು ಸ್ಟಡಿ ಮಾಡ್ಬೋದು. ದ ಥಿಂಗ್ ಈಸ್, ನೀವು ಫಂಡಮೆಂಟಲ್ ಅನಾಲಿಸಿಸ್ನ ಸ್ವಲ್ಪ ಕ್ರಾಸ್ ಮಾಡಿಬಿಟ್ರೆ ಮಿಕ್ಕಿದ್ದೆಲ್ಲ ಈಸಿ ಆಗಿಬಿಡುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ಇಸ್ ದ ಡಿಫಿಕಲ್ಟ್ ಫಾರ್ಮ್ ಆಫ್ ದಿ ಅನಾಲಿಸಿಸ್. ಏನು ಗೊತ್ತಿಲ್ಲದೆ ಮಾರ್ಕೆಟ್ಗೆ ಹೋಗಿ ಲಕ್ಷ ದುಡ್ಡು ಕಳ್ಕೊಂಡು ಮಾರ್ಕೆಟ್ನ ಗ್ಯಾಂಬ್ಲಿಂಗ್ ಅಂತಾರೆ. ನೀವು ಸ್ಟಡಿ ಮಾಡಿ ಮಾರ್ಕೆಟ್ಗೆ ಹೋಗಿ, ಫಂಡಮೆಂಟಲ್ಸ್ ಇಂದ ನೆಕ್ಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ಗೆ ಹೋಗಿ, ನಂತರ ಮಾರ್ಕೆಟ್ಗೆ ಹೋಗಿ. ಅದು ಯಾಕೆ ಮಾರ್ಕೆಟ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅಂತ ನಾನು ನೋಡ್ತೀನಿ. ಸೊ ನಮಗೆ ಲಿಯಬಿಲಿಟೀಸ್ ಯಾವ್ದಿದೆ ಅಂತ ಗೊತ್ತಾಯಿತು. ಒಂದು ಕರೆಂಟ್ ಲಿಯಬಿಲಿಟೀಸ್, ಮತ್ತೊಂದು ನಾನ್ ಕರೆಂಟ್ ಲಿಯಬಿಲಿಟೀಸ್. ಸೊ ನಿಮಗೆ ಇದರ ಡೀಟೇಲ್ಸ್ ಫುಲ್ಲು ಬೇಕು ಅಂದರೆ ಈ ನೋಟ್ಗಳನ್ನು ರೆಫರ್ ಮಾಡಿ ಓದ್ಕೊಳ್ಳಿ. ಸೊ ನಾವು ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಬಗ್ಗೆ ಮಾತಾಡ್ತಾ ಇನ್ನೊಂದು ಲಿಯಬಿಲಿಟಿ ಬಗ್ಗೆ ನೋಡ್ಬಿಡೋಣ ಫೈನಲಿ. ಇದನ್ನು ಬಿಟ್ಟು ಇನ್ನೊಂದು ಲಿಯಬಿಲಿಟಿ ಇದೆ, ಕಂಟಿಂಜೆಂಟ್ ಲಿಯಬಿಲಿಟಿ ಅಂತ. ಇಟ್ಸ್ ಅ ಪೆಕ್ಯುಲಿಯರ್ ಥಿಂಗ್. ಯಾಕೆ ಅಂದರೆ, ಫಸ್ಟ್ ಆಫ್ ಆಲ್ ಲಿಯಬಿಲಿಟಿ ಅಂತಂದರೆ ಏನು? ಸೊ ಲಿಯಬಿಲಿಟಿ ಅಂದರೆ ಸಾಲ. ಈ ಕಾಂಟಿಂಜೆಂಟ್ ಲಿಯಬಿಲಿಟಿ ಅಂತಂದರೆ ಏನು? ಕಾಂಟಿಂಜೆಂಟ್ ಲಿಯಬಿಲಿಟಿ ಅಂತಂದರೆ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಸಾಲ. ಇದನ್ನು ಕೊಡಬೇಕಾ ಬೇಡವಾ ಅಂತ ಕಂಪನಿಗೆ ಶ್ಯೂರಿಟಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಡಿಸ್ಪ್ಯೂಟ್ ನಡೀತಾ ಇದೆ ಕೋರ್ಟ್ನಲ್ಲಿ. ಈ ಡಿಸ್ಪ್ಯೂಟ್ ಕಂಪನಿ ಪರ ಆಗುತ್ತಾ ಅಥವಾ ಕಂಪನಿ ವಿರೋಧ ಆಗುತ್ತಾ ಅಂತ ಗೊತ್ತಾಗಲ್ಲ. ಸೊ 1,000 ಕೋಟಿಯ ಡಿಸ್ಪ್ಯೂಟ್ ಏನಾದರೂ ನಡೀತಿದ್ರೆ ಕಂಪ್ನಿ ಏನು ಮಾಡುತ್ತೆ, 1,000 ಕೋಟಿನ ಕಾಂಟಿಂಜೆಂಟ್ ಲಿಯಬಿಲಿಟಿ ಒಳಗಡೆ ಹಾಕುತ್ತೆ. ಈ ಸಮ್ಟೈಮ್ಸ್ ಗೌರ್ಮೆಂಟ್ನವರು ರೆಟ್ರೋಸ್ಪೆಕ್ಟಿವ್ ಆಗಿ ಟ್ಯಾಕ್ಸ್ ಹಾಕ್ಬಿಡ್ತಾರೆ. ಈ ಟ್ಯಾಕ್ಸ್ ಡಿಸ್ಪ್ಯೂಟ್ನ ಕಂಪನಿಯವರು ಏನು ಮಾಡ್ತಾರೆ, ಕೋರ್ಟ್ಗೆ ತೊಗೊಂಡು ಹೋಗ್ತಾರೆ. ಕೋರ್ಟ್ನಲ್ಲಿ ಡಿಸಿಷನ್, ಜಡ್ಜ್ಮೆಂಟ್ ಇದೆಲ್ಲ ಆಗೋವರೆಗೂ ಈ ಡಿಮ್ಯಾಂಡ್ ಅನ್ನ ಕಾಂಟಿಂಜೆಂಟ್ ಲಿಯಬಿಲಿಟೀಸ್ಗೆ ಹಾಕ್ತಾರೆ. ಈಗ ಇನ್ಕಮ್ ಟ್ಯಾಕ್ಸ್ ಅವರು ಎಕ್ಸ್ಟ್ರಾ ಟ್ಯಾಕ್ಸ್ನ ಡಿಮ್ಯಾಂಡ್ ಮಾಡಿರ್ತಾರೆ. ಅದು ಅವ್ರು ಏನಾದರೂ ಕೋರ್ಟ್ಗೆ ಹೋದ್ರೆ ಕಂಪನಿಯವರು ಅದನ್ನು ಕಾಂಟಿಂಜೆಂಟ್ ಲಿಯಬಿಲಿಟಿಗೆ ಹಾಕ್ತಾರೆ. ಬಿಕಾಸ್ ನಮಗೆಲ್ಲ ಶೇರ್ ಹೋಲ್ಡರ್ಸ್ಗೆ ಮೊದಲೇ ಹೇಳ್ಬಿಡೋದು, ನಮ್ದು ಈ ಥರ ಡಿಸ್ಪ್ಯೂಟ್ ಇದೆ, ನಿಮಗೆ ಗೊತ್ತಿರಲಿ ಅಂತ ಅವ್ರು ಮೊದಲೇ ಹೇಳ್ಬಿಡ್ತಾರೆ. ಈ ಕಾಂಟಿಂಜೆಂಟ್ ಲಿಯಬಿಲಿಟಿಗೆ ಒಂದೆರಡು ಎಕ್ಸಾಂಪಲ್ ನೋಡೋಣ. ಈಗ ನಾವು ಅವಾಗಲಿಂದ ನ್ಯೂಲ್ಯಾಂಡ್ ಲ್ಯಾಬ್ಸ್ದು ಬ್ಯಾಲೆನ್ಸ್ ಶೀಟ್ ಅನ್ನು ನೋಡ್ತಿದ್ವಿ. ನ್ಯೂಲ್ಯಾಂಡ್ ಲ್ಯಾಬ್ಸ್ದು ಏನಾದರೂ ಕಾಂಟಿಂಜೆಂಟ್ ಲಿಯಬಿಲಿಟಿ ಇದೆಯಾ ನೋಡೋಣ. ಸೊ ಲೆಟ್ ಮಿ ಫೈಂಡ್ ಇಟ್. ಕಂಟ್ರೋಲ್ F, ಕಾಂಟಿಂಜೆಂಟ್ ಲಿಯಬಿಲಿಟೀಸ್. ಸೊ ನ್ಯೂಲ್ಯಾಂಡ್ ಲ್ಯಾಬ್ ಅವರು ನೋಟ್ ನಂಬರ್ 39 ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಕಾಂಟಿಂಜೆಂಟ್ ಲಿಯಬಿಲಿಟೀಸ್ ಅಂಡ್ ಪೆಂಡಿಂಗ್ ಲಿಟಿಗೇಷನ್ಸ್ ಅಂತ. ಸೊ ಅಸೆಸ್ಮೆಂಟ್ ಇಯರ್ 2004-05 ಅಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಡಿಮ್ಯಾಂಡ್ ಮಾಡಿದ್ದಾರೆ. ಎಷ್ಟು? 693 ಲಕ್ಷಗಳು, ಅಂದ್ರೆ 6.25 ಕೋಟಿ, ಹೆಚ್ಚು ಕಮ್ಮಿ 7 ಕೋಟಿ ಟ್ಯಾಕ್ಸ್ ಅನ್ನು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಇನ್ನೂ ಕೆಲವು ಇನ್ಕಮ್ ಟ್ಯಾಕ್ಸ್ ಮ್ಯಾಟರ್ ಇದೆಯಂತೆ, ಅದು 19 ಲಕ್ಷದ್ದು. ಸೊ ಒಟ್ಟು 7 ಕೋಟಿ 10 ಲಕ್ಷ ಇವ್ರಿಗೆ ಕಾಂಟಿಂಜೆಂಟ್ ಲಿಯಬಿಲಿಟಿ ಇದೆ. ದಿಸ್ ಇಸ್ ನಾಟ್ ಬಿಗ್, ಬಟ್ ಸಮ್ ಕಂಪನೀಸ್ಗೆ ಇದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಭಾರತಿ ಏರ್ಟೆಲ್ದು ನಾವು ಆನ್ಯುವಲ್ ರಿಪೋರ್ಟ್ ಹೋದ್ರೆ ಯಾವ್ದಾದ್ರು ಹಳೇದ್ ನೋಡೋಣ, 2015 ನೋಡೋಣ. ಕಂಟ್ರೋಲ್ F, ಕಾಂಟಿಂಜೆಂಟ್ ಲಿಯಬಿಲಿಟೀಸ್. ಭಾರತಿ ಏರ್ಟೆಲ್ನವ್ರಿಗೆ 4,880 ಕೋಟಿ ಕಾಂಟಿಂಜೆಂಟ್ ಲಿಯಬಿಲಿಟೀಸ್ ಇದೆ.
ಇಮ್ಯಾಜಿನ್ ಒಂದು ಕಂಪನಿಯ ವರ್ತೇ 2,000-3,000 ಕೋಟಿ ಇದ್ದು ಅವ್ರಿಗೆ 2,500 ಕೋಟಿ 3,000 ಕೋಟಿ ಕಾಂಟಿಂಜೆಂಟ್ ಲಿಯಬಿಲಿಟೀಸ್ ಇದ್ರೆ ನಾವು ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ಇಸ್ ಇಟ್ ವರ್ತ್? ಅರ್ಥ ಆಗ್ತಿದೆಯಾ? ಕಾಂಟಿಂಜೆಂಟ್ ಲಿಯಬಿಲಿಟಿ ನಾವು ಹುಷಾರಾಗಿ ಡೀಲ್ ಮಾಡಬೇಕು, ಬಿಕಾಸ್ ಅದು ನಮ್ಮ ಪರವಾಗಿ ಬೇಕಾದರೂ ಆಗ್ಬೋದು, ವಿರುದ್ಧವಾಗಿ ಬೇಕಾದರೂ ಆಗ್ಬೋದು, ಅಂದರೆ ಕಂಪನಿಯ ಪರ. ಸೊ ನೀವೇನು ಮಾಡಬೇಕು, ಕಾಂಟಿಂಜೆಂಟ್ ಲಿಯಬಿಲಿಟಿಗಳನ್ನು ಚೆಕ್ ಮಾಡ್ಕೊಬೇಕು ಯಾವುದೇ ಕಂಪನಿದಾಗಿರಲಿ ಒಂದ್ಸಲ. ಸೊ ಗೊತ್ತಾಯ್ತಲ್ಲ, ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಯಬಿಲಿಟೀಸ್ ಬಗ್ಗೆ ಗೊತ್ತಾಯ್ತು. ಸೊ ವಿತ್ ದಿಸ್ ವಿ ಫಿನಿಶ್ಡ್ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್. ನೆಕ್ಸ್ಟ್ ನಾವೇನು ಮಾಡೋಣ, ಇದನ್ನು ಇಂಟರ್ಪ್ರಿಟ್ ಮಾಡೋದು ಹೇಗೆ, ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನ ಹೇಗೆ ಬಿಸ್ನೆಸ್ ಅನಾಲಿಸಿಸ್ಗೆ ನಾವು ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಇದಕ್ಕೆ ನಾವೇನು ಮಾಡಬೇಕು, ಕಾಮನ್ ಸೈಜಿಂಗ್ ಮಾಡಬೇಕು. ಕಾಮನ್ ಸೈಜಿಂಗ್ ಅಂದ್ರೇನು? ಈಗ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನಲ್ಲಿ ಎಷ್ಟು % ಈಕ್ವಿಟಿ ಇದೆ, ಎಷ್ಟು % ಶೇರ್ ಕ್ಯಾಪಿಟಲ್ ಇದೆ, ಎಷ್ಟು % ನಿಮ್ಮ ರಿಸರ್ವ್ ಇದೆ, ಎಷ್ಟು % ನಿಮ್ಮ ನಾನ್ ಕರೆಂಟ್ ಲಿಯಬಿಲಿಟಿ ಇದೆ, ಎಷ್ಟು % ನಿಮ್ಮ ಕರೆಂಟ್ ಲಿಯಬಿಲಿಟಿ ಇದೆ. ಇದನ್ನು ನಾವು ಒಂದು 5-10 ವರ್ಷಕ್ಕೆ ಮಾಡಿಬಿಟ್ರೆ ನಮಗೆ ಗೊತ್ತಾಗುತ್ತೆ ಈ ಬಿಸ್ನೆಸ್ಸು ಷೇರು ಬಂಡವಾಳದಿಂದ ನಡೀತಾ ಇದೆಯಾ ಅಥವಾ ಸಾಲದಿಂದ ನಡೀತಾ ಇದೆಯಾ, ಈ ಬಿಸ್ನೆಸ್ ನಡೀತಿರೋದಕ್ಕೆ ರಿಯಲ್ ಕಾರಣ ಏನು ಅಂತ. ಸೊ ಹೆಚ್ಚು ಸಾಲದ ಬಂಡವಾಳದಿಂದ ನಡೀತಾ ಇದ್ರೆ ಕಂಪನಿ, ಅದು ಒಂದು ಅಲಾರಮ್, ಯಾನಪ್ಪ ಸಾಲ ತೊಗೊಂಡು ನಡೆಸ್ತಿದ್ದಾನೆ ಕಷ್ಟ ಅಂತ. ಸೊ ಈ ಕೆಲಸವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.